ಸ್ವಲ್ಪ ಆಗ್ತಿದ್ದೆ. ನಮ್ಮ ಕುಳ್ಳೂರು ಯಲ್ಲಪ್ಪ ಅವನಿಗೆ ನಾ ತುಂಬಾ ಚೂರ್ಣ ಆಗೈತೀನಿ. ಬೆಡಸೂರು 500 ರೂಪಾಯಿ. ನಿಂದ ಹಾಡಿನ ಯಲ್ಲಪ್ಪ ಅವನಿಗೆ ನಾ ತುಂಬಾ ಚೂರ್ಣೆ ಆಗುತ್ತಿದ್ದೀನಿ. ಇದೇನು ಏನೋ ಪ್ರಯಾಣದ ಸಿದ್ಧತೆ ನಡೆಸಿದಂತೆ ಕಾಣುತ್ತೆ ನೋಡಿ. ಅಂದ ಹಾಗೆ ನಮ್ಮ ಚಿಕ್ಕಪ್ಪ ವಿದುರನು ಪಾಂಡವರನ್ನು ಕರೆತರುವುದಕ್ಕೆ ಹಸ್ತಿನಾವತಿಗೆ ಹೋಗಿದ್ದಾರೆ. ಹೀಗಿದ್ದಾಗ ಅವರು ಬಂದ ಮೇಲೆ ಇಂದ್ರ ಸಭೆ, ಇಂದ್ರಪ್ರಸ್ಥ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಸುಂದರವಾದ ಮಂದಿರವನ್ನು ಕಟ್ಟುತ್ತಿದ್ದಾರೆ. ಅಷ್ಟಿದ್ದಾಗ ತಾವು ಎಲ್ಲಿಗೆ ತಮ್ಮ ಪ್ರಯಾಣ? ಏತಕ್ಕೋಸ್ಕರ? ಪಾಂಡವರು ಕೌರವರು ತೊಡಕು ನನಗೆ ಬೇಡ ಆಗಿದೆ ನೋಡಿ. ಪಾಂಡವರಿಗೂ ಕೌರವರಿಗೂ ಈಗ ಮಹಾಸಭೆ ಹಾಗೂ ಸಮಾರಂಭ ಜರುಗಲಿದೆ. ಅದಕ್ಕಾಗಿ ಆದಷ್ಟು ಬೇಗನೆ ಎಲ್ಲರೂ ಸೇರಿಕೊಂಡು ಈಗ ಈ ಫಂಕ್ಷನ್ ಮಾಡಬೇಕು ಅಂತಿದ್ದಾರೆ. ಅಂದ ಹಾಗೆ ತಾವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೌರವರ ಪಾಂಡವರು ತೊಡಕು ಬೇಡ ಆಗಿದೆ. ಇಷ್ಟೇ ಅಲ್ಲ, ನನ್ನ ನಿನ್ನ ಜಲಮುದು ತೊಡಕು ಸಹ ಬೇಡ ಆಗಿದೆ. ಏನು? ಏನಿಲ್ಲ, ಎಂತಿಲ್ಲ. ಇದು ದುಶಲ. ಇಂದಿನಿಂದ ನನ್ನ ಹಾದೇ ಬೇರೆ, ನಿನ್ನ ಹಾದೇ ಬೇರೆ. ನನ್ನ ಹಾದಿ ಯಾವುದು? ನಿನ್ನ ಹಾದಿ ನಿನ್ನ ಮಾವನವರ ಕೂಡ ದುಶಲೆ. ನಿನ್ನ ಮಾವನ ಸೇಡನ್ನು ತೀರಿಸುವುದಕ್ಕಾಗಿ ತಪಸ್ಸರ ಆಚರಿಸುವೆ. ಇದಕ್ಕಾಗಿ ಪ್ರಯಾಣದ ಸಿದ್ಧತೆ ನಡೆದಿದೆ. ಓಹೋ, ನನ್ನ ಅನುಮತಿ ಇಲ್ಲದೆ ತಾವು ತಪಶ್ಚರ್ಯವನ್ನು ಸಾಧಿಸಲು ಈ ಧರ್ಮ ತಮಗೆ ಅವಕಾಶ ನೀಡುವುದೇ? ಧರ್ಮದಿಂದ ಮಾನ್ಯ ಆಗುವ ತಿರಿದಂಡ ಸನ್ಯಾಸಿ ಆಗುವೆ. ನಿನ್ನ ಜನ್ಮದ ಮಾತನ್ನು ಜಲ ಮಾಡುವುದಕ್ಕಾಗಿ ತಪಸ್ಸರ ಆಚರಿಸುವೆ. ನನಗೇನು ಅವಶ್ಯಕತೆ ಇಲ್ಲ. ಅಂದರಿಲ್ಲ, ಗಿಂದಿರಿಲ್ಲ. ಈಗ ನನ್ನ ಮನಸ್ಸಿನ ಸ್ಥಿತಿಯು ಹೀಗಿರುವುದು, ಈ ಮನಸ್ಸಿನ ರೇಷವೇ ಹೀಗಿರುವುದು. ಈ ವಯಸ್ಸಿನವರ ಮನುಷ್ಯನ ಸ್ಥಿತಿಯು ಹೀಗಿರಲಿಕ್ಕೆ ಬೇಕು. ಸುಮ್ಮನೆ ನನ್ನನ್ನು ಅಡ್ಡಾಯಿಸಬೇಡ. ನಾನು ತಪಸ್ಸರೆ ಆಚರಿಸಲಿಕ್ಕೆ ಬೇಕು. ಹಾಗಿದ್ದ ಮೇಲೆ ನಾನು ಸನ್ಯಾಸಿನಿ ಆಗ್ತೀನಿ. ಇದೇ ನಿನ್ನ ಮನಸ್ಸಿನ ರೇಷ. ನಿನ್ನ ಮುಖ ಆ ಕಡೆ, ನನ್ನ ಮುಖ ಈ ಕಡೆ. ಅಯ್ಯಯ್ಯೋ, ಇದು ಎಂತ ಪರಿಹಾಸ್ಯ! ಪರಿಹಾಸ್ಯ ಅಲ್ಲ ಶಿವಾಸಿನಿ, ಅಪಹಾಸ್ಯಕ್ಕೆ ಈಡಾದ ಬುದ್ಧಿ ಹಾಸರ ಬುದ್ಧಿಯನ್ನು ಬಿಟ್ಟು ಹೋದ ಶಾಂತಿಯನ್ನು ಸಂಪಾದಿಸುವುದಕ್ಕಾಗಿ ಕಾಂತರ ವಾಸವನ್ನು ಸ್ವೀಕರಿಸುವೆ. ಹಾಗಾದ್ರೆ ತಾವು ಈ ತಪಶ್ಚರ್ಯವನ್ನು ಖಂಡಿತವಾಗಿಯೂ ಸತ್ಯವಾಗಿಯೂ ಆಚರಿಸುವಿರಾ? ಅದರಲ್ಲಿ ಏನು ಸಂಶಯ? ನೋಡಿ ನೋಡಿ, ಆಮೇಲೆ ಏನು? ಆ ಶಂಭುವಿನ ತಪಸ್ಸು ಭಂಗ ಮಾಡೋದಕ್ಕಾಗಿ ಪಾರ್ವತಿಯು ಬಿಲ್ವಿನಿಯ ವೇಷ ಹಾಕಿಕೊಂಡು ಹೋದಂತೆ ನಾನು ಕೂಡ ನಿಮ್ಮ ತಪವನ್ನು ಭಂಗ ಮಾಡಲು ವೇಷ ತೊಟ್ಟು ಬರಬೇಕಾದೀತು. ಬಾ, ಅಗತ್ಯವಾಗಿ ಬಾ. ಆದರೆ ಪಾರ್ವತಿ ದೇವಡೆಗೆ ಮನ್ಮಥನ ಬಂದಿದ್ದನು. ಅದರ ಸಮಾನವಾದ ಶಕುನಿ ಮಾವನನ್ನು ಕರೆದುಕೊಂಡು ಬರಲಿಕ್ಕೆ ಮರೆಯಬೇಡ. ಏತಕ್ಕೆಂದರೆ ಆ ಮಹಾದೇವನ ತಪಭಂಗವಾದ ಕೂಡಲೇ ಮನ್ಮಥನ ದಾನವಾಯಿತು. ಹಾಗೆ ನನ್ನ ತಪಭಂಗವಾದ ಕೂಡಲೇ ನಿನ್ನ ಮಾವನ ದಾನ. ಯಾಕೆ 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 ಅರುಗೆಟ್ಟು ಮಾತನಾಡುತ್ತಿದ್ದೀರಲ್ಲ? ನಾನು ಸಾಮಾನ್ಯ ಸ್ತ್ರೀ ಅಲ್ಲ. ಮತ್ತೇನು ಮಾಡಲಿ?
ಮುದುಕನ ಹೆಗಲ ಮೇಲೆ ಕುಳ್ಳೇರಿಸಿಕೊಂಡು ಮೆರಳು ತೆಗಿಲಿಲ್ಲ. ಯಾಕೆ ಅಂದೆ? ಜೋಕೆ ಹುಷಾರಾಗಿರಿ. ನಾನು ಸಾಮಾನ್ಯ ಸ್ತ್ರೀ ಅಲ್ಲ, ನಾನು ದುರ್ಯೋಧನನ ತಂಗಿ, ಕುರು ಸಾಮ್ರಾಟದ ಸುಕುಮಾರಿ. ನನಗೆ ಮಾತ್ರ ವೈರಿ ದುಸಲೆ. ನಿನ್ನ ದರ್ಪ ದಮನ ಮಾಡುವುದಕ್ಕಾಗಿ ಸನ್ಯಾಸಿಯಾಗುವೆ. ನಿನ್ನ ಜಂಬಲನ ಜಾಜ ಮಾಡುವುದಕ್ಕಾಗಿ ಉಗ್ರವಾದ ತಪಾಸನ ಆಚರಿಸುವೆ. ಆ ತಪೋಬಲದಿಂದ ದೇವ ಕನ್ಯರನ್ನು ಪಟ್ಟದರನೆಗೆ ಮಾಡಿಕೊಳ್ಳುವೆ. 3 ಲೋಕ ಸಾರ್ವಭೌಮತ್ವವನ್ನು ಹಸ್ತಗತ ಮಾಡಿಕೊಳ್ಳುವೆ. ಈ ಜಯದ್ರಥನೆಂದರೆ ಸಾಮಾನ್ಯ ವ್ಯಕ್ತಿಯಲ್ಲ. ತಾವು ತಪಶ್ಚರ್ಯಕ್ಕಾಗಿ ನಿಜವಾಗಲೂ ಹೋಗುವಿರಾ? ಹೋಗುವೆ. ಎಷ್ಟು ಸಲ ಹೇಳಬೇಕೆ? ತಪೋಬಲದಿಂದ ದೇವ ಕನ್ಯರನ್ನು ಪಟ್ಟರಾಗಿ ರಾಲಿಯಾಗಿ ಮಾಡಿಕೊಳ್ಳುವೆ. ಶಂಕರ ಶಪಥ ವಹಿಸಿ ಹೇಳಲೇನು ಸನ್ಯಾಸಿಯಾಗೋಳಿದ್ದು. ಬೇಡಿ, ದಯವಿಟ್ಟು ಹೋಗಬೇಡಿ. ಈ ಪ್ರೇಮೋದ್ಯಾನವನ್ನು ಬಿಟ್ಟು ಕಾಂತಾರಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಕಾಲು ಇನ್ನು ಹೆಚ್ಚಾಗಿ ರೋಷವನ್ನು ತೋರಿಸಬೇಕು. ಬಿಡಿ, ನನ್ನ ಪಾದವನ್ನು ಏಕೆ ಹಿಡುತ್ತಿ? ನೀನು ಸಾಮ್ರಾಟ ಸುಕುಮಾರಲ್ಲವೇ? ಅಲ್ಲಲ್ಲ, ಈಗ ನಾನು ಈ ಸಿಂಧು ರಾಜನ ಪಾದ ಸೇವಕಿ. ಅದಕ್ಕಾಗಿ ದಯವಿಟ್ಟು ಈ ಪ್ರೇಮೋದ್ಯಾನ ಬಿಟ್ಟು ನನ್ನ ಬಿಟ್ಟು ಹೋಗಬೇಡಿ. ನಾನು ನಿಮ್ಮ ಚರಣದಾಸಿಯಾಗಿ ಜೀವನ ಮಾಡುತ್ತೇನೆ. ಪ್ರೇಮೋದ್ಯಾನದಲ್ಲಿ ಗುಲಾಬಿ ಪುಷ್ಪವನ್ನು ನನ್ನ ಅಧಿಕಾರದಲ್ಲಿಟ್ಟುಕೊಳ್ಳಬೇಕಾದರೆ ಈ ಗುಲಾಬಿ ಪುಷ್ಪದ ಮರವು ನನ್ನ ಮೈಗೆ ಚುಚ್ಚುತ್ತಿರುವ. ನೋಡಿ, ಆ ಮರದ ಮುಳ್ಳು ಬೇಡವಾಗಿದ್ದಲ್ಲಿ ತಾವು ಮಲ್ಲಿಗೆ ಹೂವನ್ನು ಬಯಸಿ. ನಾನೀಗ ಮಲ್ಲಿಗೆ ಹೂವಾಗಿದ್ದೀನಿ. ಹಾಗಾದ್ರೆ ನನ್ನ ಆದಿಯ ಬರುವುದರಲ್ಲಿ ಒಂದು ನನ್ನ ಪಾದ ಸಾಕ್ಷಿ ಆಗಿ ಮಾಡಿ ಹೇಳು ಕುಶಲ. ಈ ನನ್ನ ಪಾದ ಪ್ರಭಾವವು ಬಹು ಪ್ರಕರಣವಾದದ್ದು. ಒಂದು ವೇಳೆ ನನ್ನ ಆಜ್ಞೆ ತಪ್ಪಿದರೆ ನೀನು ಕ್ಷಣದಲ್ಲಿ ಸುಟ್ಟು ಬೋಧಿಯಾಗುವೆ. ಬೇಡ, ಆದ್ದರಿಂದ ಮೊದಲೇ ವಿಚಾರ ಮಾಡಿ. ಬೇಡ, ವಿಚಾರ ಮಾಡೋದೇನಿದೆ ಎಂದಿದ್ರು ನಾನು ನಿಮ್ಮ ಚರಣದಾಸಿ. ನಾನು ನಿಮಗೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಚರಣದಾಸಿ. ಶುಭಮಸ್ತು. ಕುಶಲ, ಸಾಯಂಕಾಲವಾಗಿದ್ರು ಸೆಕೆ ತಾಪವೇನು ಕಡಿಮೆ ಆಗಿಲ್ಲ. ಹೋಗ ಒಂದು ಚಾಮರವನ್ನು ತೆಗೆದುಕೊಂಡು ಬಾ.
ಸಾಕು 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 ಎಂದು ದುಡಿದ ಕೈಗೆ ಒಮ್ಮೆಲೆ ಶ್ರಮವನ್ನು ಕೊಡುವುದು ಯೋಗ್ಯವಲ್ಲ. ಅದು ನಿನ್ನ ಶಕುನಿ ಮಾವನವರು ಬರುತ್ತಿರೋರು. ಅವನು ಬಂದ ಕೂಡಲೇ ಈ ಚಾಮರವನ್ನು ಅವನ ಕೈಯಲ್ಲಿ ಕೊಡು. ಗಾಳಿಯನ್ನು ಹಾಕಲಿಕ್ಕೆ ಹೇಳಬೇಕು. ಹೀಗೆ ನಾನು ನಿನಗೆ ಆಜ್ಞೆ ಮಾಡುವೆ. ಸ್ವಾಮಿ, ಅಂದ ಹಾಗೆ ಮಾವನವರು ಚಾಮರ ಬೀಸಲಿಕ್ಕೆ ಬರಬಹುದೇ? ಕೂತ್ಕೊಳ್ಳಿ. ನಾನು ಬೀಸುತ್ತೇನೆ, ತೆಗೆದುಕೊಳ್ಳಿ. ನೋಡಿ, ಚೆನ್ನಾಗಿದೆಯಾ? ಸಾಕು ಸಾಕು ಎಂದು ದುಡಿದ ಕೈಗೆ ಒಮ್ಮೆಲೆ ಶ್ರಮವನ್ನು ಕೊಡುವುದು ಯೋಗ್ಯವಲ್ಲ. ಅದು ನಿನ್ನ ಶಕುನಿ ಮಾವನವರು ಬರುತ್ತಿರುವರು. ಅವನು ಕೈಯಲ್ಲಿ ಈ ಚಾಮರವನ್ನು ಕೊಟ್ಟು ಗಾಳಿಯನ್ನು ಹಾಕಲಿಕ್ಕೆ ಹೇಳಬೇಕು. ಹೀಗೆ ನಾನು ನಿನಗೆ ಆಜ್ಞೆ ಮಾಡುವೆ. ಅಲ್ಲ, ಮಾವನವರಿಗೆ ಅಪಹಾಸ್ಯವಾಗಲಿಕ್ಕಿಲ್ಲವೇ? ಇದು ಆಜ್ಞೆಯನ್ನು ಮೀರುತ್ತಿರುವೆ. ನೋಡು, ಈ ಪಾದ ಪ್ರಭಾವದಿಂದ ಸುಟ್ಟು ಬೂದಿಯಾಗುವೆ. ಹೋ, ಬೇಡ 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 ಬೇಡ. ಆಯ್ತು, ಹಾಗೆ ಮಾಡುವೆ. ಮಾವನವರೇ, ತೆಗೆದುಕೊಳ್ಳಿ. ಭೂತ ಸಂಚಾರವಾಗಿರುವುದೇನು ನಿನ್ನ ಪತಿಯ ಮೇಲೆ ದುಶಿಲೆ? ನೋಡಿ, ತೆಗೆದುಕೊಳ್ಳಿ. ಇದನ್ನು ಮೊದಲು ಚಾಮರ ಹಾಕಿ. ಶಬ್ಬಾಷ್ ದುಶೀಲ, ಶಬ್ಬಾಷ್. ನಿಮ್ಮ ಈರುವರೆಗೆ ಉನ್ಮಾಯ ವಾಯುವಾಗಿರುವುದೇನು? ಹೌದು ಹೌದು, ನಮಗೆ ಉನ್ನಮಯವಾಗಿದೆ. ನಿಮಗೆ ಸಂಧಿಪಾತ ಆಗಿರುವುದು ಏನು? ಸಿಂಧುರಾಜ, ನೀನು ನನ್ನನ್ನು ಯಾರೆಂದು ತಿಳಿದಿರುವಿರೇ? ನೀವು ನನ್ನನ್ನು ಯಾರೆಂದು ತಿಳಿಯುವರಿ? ದುಶೀಲ, ಕೊಡು ಚಾಮರವನ್ನು. ಮಾವ, ತೆಗೆದುಕೊಳ್ಳಿ. ಅವರಿಗೆ ಗಾಳಿಯನ್ನು ಹಾಕಿ ಮಾವ, ಗಾಳಿಯನ್ನು ಹಾಕಿ. ಏನು ಚಾಮರವನ್ನ ಬೀಸಬೇಕೆ? ಹೌದು ಹೌದು, ನೀವು ಚಾಮರವನ್ನು ಬೀಸಲಿಕ್ಕೆ ಬೇಕು. ನಿಮ್ಮ ಬುದ್ಧಿಯು ಸ್ಥಳವನ್ನು ಬಿಟ್ಟಿರುವುದೇನು? ಹೀಗೋ, ನಿಮಗೆ ಚಾಮರವನ್ನು ಬೀಸಲಿಕ್ಕೆ ಹಚ್ಚದಿದ್ದರೆ ನನ್ನ ಹೆಸರು ಜಯದ್ರಥನೇ ಅಲ್ಲ. ದುಶೀಲ, ಇನ್ನೂ ತಡೆಯುವಂತಿಲ್ಲ. ನಾನು ತಪಸ್ಸನ್ನು ಆಚರಿಸಲಿಕ್ಕೇ ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಮತ್ತೇಕೆ ಆ ವಿಚಾರ? ನೋಡಿ, ಆಗಲೇ ನಿಮಗೆ ಒಡಂಬಡಿಕೆ ಆಗಿಲ್ಲವೇ? ಒಡಂಬಡಿಕೆಯು ಬುಡಮೇಲಾಯಿತು ದುಶೀಲ. ನಾವು ಸಪ್ತಧಾರಿಗಳು. ಬೇಕಾದಾಗ ಒಡಂಬಡಿಕೆ ಮಾಡಿಕೊಳ್ಳುವ, ಬೇಡದ ಕೋಲಿನಿಂದ ಚಿಮ್ಮಿ ಬಿಡು. ಇದು ಮುಚ್ಚತೆತನದ ನಿಜವಾದ ಮರಬವೇ ಇದು. ದುಶೀಲ, ತಂದೆಯಂತೆ ಮಗನು, ತಂದೆ ಮಕ್ಕಳಿಬ್ಬರು ಈ ಕ್ಷಿಪ್ತ ಸ್ವಭಾವದವರು. ಇವರ ತಂದೆಯೇನು ಮಹಾಶ್ರಯ ಆಗಿರುವನಂತೆ, ಇವನು ರಾಜ್ಯ ಮಹಾಶ್ರಯ ಆಗುವನಂತೆ. ಹೋಗಲು ಬಿಡು ತಪಶ್ಚರಕ್ಕೆ. ಅಲ್ಲ ಸ್ವಾಮಿ, ಅಣ್ಣನ ಆಜ್ಞೆಯನ್ನಾದರೂ ಪಡೆದುಕೊಂಡು ಹೋಗಬಹುದಿತ್ತಲ್ಲ. ಸುಪಶ್ಯ ಶೀಘ್ರಂ. ನಾನು ಯಾರ ಆಜ್ಞೆದಾರಿಯನ್ನು ನೋಡತಕ್ಕವನಲ್ಲ. ಗಾಳಿಯು ಎಲ್ಲರಿಗಿಂತಲೂ ಶ್ರೇಷ್ಠ. ಅಂತೆ ನಾನಷ್ಟು ದೊಡ್ಡ ಮನುಷ್ಯ. ದೇವು ಬೆಳೆದರೆ ಹೇಯವುಗಳಂತೆ ಬುದ್ಧಿಯು ಮಾತ್ರ ಬೆಳೆಯಲಿಲ್ಲ. ಹೌದು ಹೌದು, ಆ ಬ್ರಹ್ಮನು ಯಾವತ್ತು ಬುದ್ಧಿಯನ್ನು ನಿಮ್ಮ ತಲೆಯಲ್ಲಿಟ್ಟಿದ್ದರಿಂದ ಅದು ಬೇರೆದವರಿಗೆ ಹೇಗೆ ದೊರೆಯಬೇಕು? ಬುದ್ಧಿ ಬೆಳೆಯಲಿಲ್ಲವಂತೆ. ಬುದ್ಧಿ ಕೇಳಿದ್ಯಾ ನಿನ್ನ ಮಾವನ ಉದ್ಗಾರವನ್ನು? ಅಯ್ಯೋ, ಕೇಳೋದೇನಿದೆ ನೋಡಿ. ಅದಕ್ಕೆ ನಾನು ಏನು ಮಾಡಲು ಸಾಧ್ಯ, ನೀವೇ ಹೇಳಿ. ಸರಿ,
ಹೆಂಡತಿ ಹುಟ್ಟಿದ ಮನೆಯಲ್ಲಿ ಬಹಳ ದಿನಗಳವರೆಗೆ ವಾಸ ಮಾಡಬಾರದು. ಶಕುನಿ ಮಾವನವರೇ, ಇಟ್ಟು ತಿರಸ್ಕಾರದಿಂದ ನೋಡಲಕ್ಕೆ ನಾನೇನು ಮನೆಯ ನೆರೆಯಲಾಗಿ ವಾಸ ಮಾಡಿಲ್ಲ ಮತ್ತು ಮಾಡುವಂತೂ ಇಲ್ಲ. ನಾನೇನು ಅಕ್ಕನ ಮನೆಯಲ್ಲಿ ಒಕ್ಕಿಲ್ಲ. ಭಿಕ್ಷುಕೋ ಭಿಕ್ಷುಕಂ ದತ್ವಾ ಸ್ವಾಲ್ವತ್ ಪುರೋಹಿತೆ, ಇಂಥ ಪ್ರಸಂಗಗಳು ಬಂದಿರುವುದಿಲ್ಲ. ಸಿಂಧುರಾಜ ಬಹುಜೋಕೆಯಿಂದ ಶಬ್ದಗಳನ್ನು ಪ್ರಯೋಗಿಸಿ ನಾನು ಕುರು ಸಾಮ್ರಾಟದ ಚಾಲಕನಿರುತ್ತೇನೆ. ಓಹೋ, ಚಾಲಕೋ ಸರ್ವನಾಶಾಯ. ವಿಶಿಲಾವೇಂದ್ರ ಪರ್ವತದಲ್ಲಿ ಆದ ಪ್ರಕರಣದಿಂದ ಹಾ. ಸವಾರಿಯು ತಲೆ ತಿರುಗಿದೆ. ನಡೆ ಹೋಗುವ. ಓ ಆಯ್ತು, ಬನ್ನಿ ಹೋಗೋಣ. ಬನ್ನಿ. ಏ ದುಸರಾ ಧಿಕ್ಕಾರ ಧಿಕ್ಕಾರ, ನಿನ್ನ ಜನ್ಮಕ್ಕೆ ತ್ರಿವಾರ ಧಿಕ್ಕಾರ. ಭೀಮಸೇನ, ಯುದ್ಧವು ತ್ಯಾಜ್ಯವಾದರೂ ಹಿರಿಯರ ಆಜ್ಞೆಯು ತ್ಯಾಜ್ಯವಲ್ಲ. ಸಹೋದರ, ಅವರೆಂಥ ವಯೋವೃದ್ಧರು ದೂತವನ್ನು ಆಡಲಿಕ್ಕೆ ಆಜ್ಞಾಪಿಸುವ ಹಿರಿಯರ ಆಜ್ಞೆಯನ್ನು ಉಲ್ಲಂಘಿಸಿದರೆ ಅದಾವ ಪಾಪವು ಸೋಂಕಬಹುದು. ಭೀಮ, ಅದು ಹಿರಿಯರ ಆಜ್ಞೆ ಅಷ್ಟೇ ಅಲ್ಲ, ನಿಮ್ಮ ಪಿತಾ ಸಮಾನನಾದ ಕುರು ಸಾಮ್ರಾಟ್ನ ಆಜ್ಞೆ ಇರುತ್ತದೆ. ಪೂಜ್ಯರೇ, ನೀತಿ ಶಾಸ್ತ್ರಕ್ಕೆ ಸಂಬಂಧವಿರದ ವ್ಯವಹಾರಕ್ಕೆ ವಜ್ರಘಾತದಂತಿರುವ ದೂತವನ್ನು ಆಡಲಿಕ್ಕೆ ಆಜ್ಞಾಪಿಸುವ ಹಿರಿಯರ ಆಜ್ಞೆಯನ್ನು ಉಲ್ಲಂಘಿಸಿದರೆ ಅದಾವ ಪಾಪವು ಸೋಂಕಬಹುದು. ಪೂಜ್ಯರೇ, ಧೃತರಾಷ್ಟ್ರ ಭೂಪಾಲನು ಒಂದು ಜನ್ಮದಲ್ಲಿ 100 ಜನ ಕೌರವರಿಗೆ ಜನ್ಮ ಕೊಟ್ಟಿರುವನು. ಆದರೆ ಪ್ರತಿಯೊಂದು ಕ್ಷಣದಲ್ಲಿ 106 ಪಾಪಿಗಳಿಗೆ ಜನ್ಮ ಕೊಡುತ್ತಿರುವನು. ಭೀಮ, ಇದು ಧೃತರಾಷ್ಟ್ರ ಭೂಪಾಲನ ಆಜ್ಞೆ ಅಷ್ಟೇ ಅಲ್ಲ, ಹಸ್ತಾವತಿ ಸಿಂಹಾಸನದ ಆಜ್ಞೆ ಇರುತ್ತದೆ. ಏನು? ಹೃದಯದಲ್ಲಿರುವ ಅಂತರಾತ್ಮನನ್ನು ವಂಚಿಸಿ ಹಸ್ತಾವತಿಯ ನ್ಯಾಯ ಸಿಂಹಾಸನದ ಆಜ್ಞೆ ಶ್ರೇಷ್ಠ. ನ್ಯಾಯ ದೇವತೆಯ ಮುಖದಿಂದ ಮಂಜುಳು ಸ್ವರವು ಹೊರಡದೆ ಶಂಕಿನಿಯ ಸಂಕಧ್ವನಿ ಹುಟ್ಟಬಹುದೇ? ಪೂಜ್ಯರಿ, ಕೇವಲ ವಿನೋದಕ್ಕಾಗಿ ಜನತೆಗೆ ಅನೀತಿ ಪಾಠವನ್ನು ಹಾಕಿಕೊಡುವಂತ ಕುರು ಸಾಮ್ರಾಟನ ಹಾಗೂ ಅವನ ಸಂತಾನದ ಸುಖಕ್ಕಾಗಿ ಆ ಸಿಂಹಾಸನ ಇರುವುದಿಲ್ಲ. ಅದು ಅಖಿಲ ಜನರ ಶಾಸ್ತ್ರೀಯ ಸಿಂಹಾಸನ ಇರುತ್ತದೆ. ಭೀಮ, ಅದು ಏನೇ ಇರಲಿ, ಪೂಜ್ಯವಾದ ಕುರು ಸಾಮ್ರಾಟರ ವಾಣಿಯೇ ನಮಗೆ ಅಮೃತವಾಣಿ. ಹಾಗಾದರೆ ನೆರೆದ ಸಭೆಯಲ್ಲಿ ಕೌರವರು ಪಾಂಡವರು ಕೂಡಿ ಲೋಕಾಪವಾದಕ್ಕೆ ಹೆದರದೆ ನೀತಿಗೆ ತಲೆ ಬಾಗಿಸದೆ ಆ ಸಿಂಹಾಸನದ ಸಾಕ್ಷಿಯಾಗಿ ಲೆತ್ತವನ್ನಾಡಬೇಕೆ? ಹಾಯ್ ಹಾಯ್, ಎಂತ ಘಾತಕ ವಿಚಾರವಿದು. ಜನತೆಯಲ್ಲಿ ಅನೀತಿ ಪ್ರಸಾರವಾಗಿ ಸಮಾಜ ಸಾಗರದಲ್ಲಿ ದುರಾಚರಣೆ ಒಡವಾಡಲವು ಪ್ರದೀಪ್ತವಾಗುತ್ತಿರುವುದು. ಆ ಜ್ವಾಲೆಯಲ್ಲಿ ಹಸ್ತಾವತಿ ಸಿಂಹಾಸನವು ಹೊರಪಡಿಸಿ ಹೋಗುವುದು. ಈ ಸಮಯ ವಿಚಾರವೇ ಕುಲ ವಿನಾಶಕ್ಕೆ ಕಾರಣೀಭೂತವಾಗುವುದೆಂದು ತಿಳಿ. ಭಾರತೀಯ ಶೌರ್ಯ ಸೂರನಿಗೆ
ಖಗ್ರಾಸ ಗ್ರಹಣ ಹಿಡಿಯುವುದು. ನಿಜ ನಿಜ, ಇದೇ ಲೋಕವಾಣಿ, ಇದೇ ದೇವವಾಣಿ. ಭೀಮ, ಧೃತರಾಷ್ಟ್ರ ರಾವಣ ಆಜ್ಞೆಯನ್ನು ನಿರಾಕರಿಸಿದ ಮಾತ್ರಕ್ಕೆ ಸಂಭವಿಸತಕ್ಕ ಕುಲಕ್ಷಯವೇನು ನಿಲ್ಲಲಾರದು. ವ್ಯಾಸ ಮಹರ್ಷಿ ಭವಿಷ್ಯವಾಣಿ ಸುಳ್ಳು ಆಗಲಾರದು. ವಿಶ್ವವು ಈಶ್ವರ ಸಂಕೇತಕ್ಕೆ ಅಧೀನವಾಗಿರುವುದು. ಕುಲಕ್ಷಯಕ್ಕೆ ಪಾಂಡವರ ಕಾರಣರಾದರೆಂದು ಜಗವು ಧ್ವನಿಗೈಯ ಕೂಡೋದು. ಆದರೆ ಧೃತರಾಷ್ಟ್ರನ ಆಜ್ಞೆಯನ್ನು ಮನ್ನಿಸಲಿಕ್ಕೆ ಬೇಕು. ಏನು ಹೊರಗೆಲ್ಲರೂ ಅಂತರಾತ್ಮನನ್ನು ವಂಚಿಸಿ ಅನ್ಯಾಯದ ಆಟವನ್ನಾಡಬೇಕೆ? ಇದಕ್ಕೆ ಮಧ್ಯಮ ಪಾಂಡವನು ಒಪ್ಪಲಾರನು. ಪೂಜ್ಯರೇ, ದೂತವನ್ನಾಡಬೇಡಿ ಎಂದು ಒಂದೇ ಸವನ ಅಂತರಾತ್ಮನನ್ನು ಬೋಧಿಸುತ್ತಿರುವನು. ಪೂಜ್ಯರೇ, ಹೇಳಿ, ಸ್ವಸುಖಕ್ಕಾಗಿ, ಸ್ವಕೀಯರ ಸುಖಕ್ಕಾಗಿ ಜನತೆಯಂತ ಅನಿತ್ಯ ಆಟಗಳನ್ನು ಆಡಲಿಕ್ಕೆ ಆದರೂ ನಿಜವಾದ ರಾಜನೇ ಕುರುರಾಯನು, ಕುರು ಸಾಮ್ರಾಟನೇ. ಯಾವ ರಾಜನ ತನುಮನ ದನಗಳು ಪ್ರಜಾ ಕಲ್ಯಾಣ ಕಾರ್ಯದಲ್ಲಿ ಸವಿಯುವನು ಅವನೇ ನಿಜವಾದ ರಾಜ್ಯ, ಅವನೇ ಪರಮೇಶ್ವರನ ಪ್ರತಿನಿಧಿ. ಭೀಮ, ನಿನ್ನ ಉದ್ಗಾರವು ಮಾನ್ಯವಾಗಿದೆ. ಆದರೆ ಕುರು ಸಾಮ್ರಾಟ್ನ ಅಜ್ಞಾನಸರವಾಗಿ ನೀವು ನಡೆಯಬೇಕೆಂದು ನನ್ನ ಆಗ್ರಹದ ಸೂಚನೆ. ಮಹಾಭಾಗ, ನಿಮ್ಮಂತ ಧ್ಯಾನವೃತ್ತರ ಮುಂದೆ ಹೃದಯವನ್ನು ಬಿಚ್ಚಿಡುವುದಕ್ಕಾಗಿ ಈ ಭೀಮನು ಹಿಂಜರಿಯುವುದಿಲ್ಲ. ಪೂಜ್ಯರೇ, ಹೇಳಿ, ಕುರುರಾಯನು, ಕುರು ಸಾಮ್ರಾಟನೇ ಪಾಂಡವರಿಗೆ ಆವತ್ತರದ ಹಿತವನ್ನು ಕಲ್ಪಿಸಿಕೊಟ್ಟಿರುವನು. ಯಾಕೆ? ಇಂದ್ರಪ್ರಸ್ಥದ ರಾಜ್ಯವು ಪಾಂಡವರಿಗೆ ಯಾರಿಂದ ಪ್ರಾಪ್ತವಾಗಿರುವುದು? ಅವರ ಪುಣ್ಯದಿಂದ ಈ ವೈಭವವನ್ನು ಪಡೆದಿರುವೆವು. ಸಹೋದರ, ನಿನ್ನ ದೃಷ್ಟಿಯು ವ್ಯವಹಾರ ಜಗತ್ತಿನ ದೃಷ್ಟಿಯು ಮಹಾದಂತರವುಂಟು. ಪಾಂಡವರ ನಾಶಕ್ಕಾಗಿ ಸದಾ ಪ್ರಯತ್ನಿಸುತ್ತಿರುವ ತನ್ನ ಕುಂಡಿಗಳಿಗೆ ಕುರುರಾಯನ ಆವತ್ತರದ ಹಿತವನ್ನು ಕಲ್ಪಿಸಿಕೊಟ್ಟಿರುವನು. ಪೂಜ್ಯರೇ, ಉದರ ಪೂಸವು ಚಿತ್ರವು ಒಂದು ಕಡೆ, ಸಾಮ್ರಾಜ್ಯ ಸುಖಭೋಗವನ್ನು ಸವಿತಿದ್ದ ಕೌರವರ ಚಿತ್ರವು ಒಂದು ಕಡೆ. ಆ ಉಭಯ ಚಿತ್ರಗಳನ್ನು ಅವಲೋಕಿಸುತ್ತಿರುವ ಧೃತರಾಷ್ಟ್ರನಿಗೋಸ್ಕರವಾಗಿ ಜಗತ್ತು ಆವತರದ ಉದ್ಗಾರವನ್ನು ತೆಗೆದಿರಬಹುದು. ಅಂತವನಿಗೆ ಜಗತ್ತು ಕಾಣಲಿದ್ದರೆ ಜಗತ್ತಿನ ಧ್ವನಿಯಾದರೂ ಕೇಳಿಸಲಿಕ್ಕಿಲ್ಲವೇ? ಬೇಡ ಭೀಮ, ಬೇಡ. ನನ್ನ ಹೃದಯಕ್ಕೆ ಅಸಹ್ಯವಾಗುವಂತ ಉದ್ಗಾರವನ್ನು ತೆಗೆಯಬೇಡ. ಈ ಧರ್ಮದ ವಿಷಯವಾಗಿ ಬಂದು ಪ್ರೇಮವು ನಿನ್ನ ಹೃದಯದಲ್ಲಿ ಹರಿಯುತ್ತಿದ್ದರೆ ಕುರು ಸಾಮ್ರಾಟನ ಮಂತ್ರವನ್ನು ಅಂಗೀಕರಿಸು. ಇದೇ ನಿನಗೆ ನನ್ನ ಪ್ರೇಮದ ವಿನಂತಿ. ಆಗಲಿ ಅಣ್ಣ, ನಿನ್ನ ವಿಷ್ಟ ವ್ಯತ್ಯಂಶವಾಗಲಿ. ಇಸ್ವನ್ನು ನೋಡುವ, ಅಖಿಲ ಇಸ್ವನ್ನು ನೋಡುವ ಈ ಮಹಾತ್ಮನ ವ್ಯತ್ತ ಸ್ವಾರ್ಥದ ಸ್ವಾನಾಗಿರುವ ಕೌರವರ ಕುಂಡಿಗಳ ಎತ್ತ. ಆದರೆ ಶ್ವಂಬರ, ಈ ಮಹಾತ್ಮನಿಗೋಸ್ಕರವಾಗಿ 4 ಸುಖದ ಶಬ್ದಗಳನ್ನು ಪಾಂಡವರ ಪಡೆಯಲ್ಲಿ ಬರೆದಿರುವೆಯಾ? ನಾಥ, ದೂತವನ್ನಾಡುವುದಕ್ಕಾಗಿ ಹಸ್ತಿನಾವತಿಗೆ ಹೊರಡಲು ಸಿದ್ಧರಾದ್ರ್ಯಾ? ಮಹಾರಾಜ, ದೂತಕ್ಕೆ ತಮ್ಮ ಒಪ್ಪಿಗೆಯೂ ಸಿಗಬೇಕೆ? ಹಾಯ್ ಹಾಯ್, ಹರ ಹರ, ಇದೆಂತ ಅನಿಷ್ಟ ದೂತ! ದ್ರುಪದೇಜ, ಧರ್ಮಾಜ್ಞೆಯನ್ನು ಪಾಲಿಸುವುದಕ್ಕಾಗಿ ದೂತಕ್ಕೆ ಸಮ್ಮತಿಯನ್ನು ಕೊಟ್ಟನು. ಮಹಾರಾಜ, ಪಾಂಚಾಲಿಯ ಸಮೇತವಾಗಿ ಪಾಂಡವರನ್ನ ರಸಾತಳಕ್ಕೆ ತೂಕುವ ಆ ಅನಿಷ್ಟ ದೂತಕ್ಕೆ ಒಪ್ಪಿಗೆ ನೀಡಲಾಗುವುದು. ಉದ್ಭವಿಸಿರುವ ಕೃಷ್ಣ ಮೇಘಮಾಲಿಗೆ ಸೂರ್ಯನು ಸಹ ಆಸ್ಪದನ್ನು ಕೊಡಬಾರದು ಅಂದ ಮೇಲೆ, ಅಂತೆಯೇ ಅದೇ ಸೂರ್ಯನ ಕಿರಣಗಳಿಗೆ ರಾಹುಗ್ರಸ್ತವಾಗಿರುವುದೆಂಬುದನ್ನು ಮರೆಯಬೇಡಿ. ಮಹಾರಾಜ, ಪಾಂಡವರ ಪ್ರತಾಪಕ್ಕೆ ಕಳಂಕ ತಾಕಿತು.
ಆಯಿತು, ಎಲ್ಲವೂ ಆಯಿತು. ವ್ಯಾಸ ಮಹರ್ಷಿಗಳ ಭವಿಷ್ಯವಾಣಿ ನಿಜವಾಯಿತು. ಧರ್ಮವು ಮುಗಿಯಿತು, ಧರ್ಮ ಕಾಲವೂ ಮುಗಿದು ಹೋಯಿತು. ಈ ಕಲಿಗಾಲವು ಪ್ರಾರಂಭವಾಯಿತು. ನಾಥ, ಭಾರತದ ಭವಿಷ್ಯದವು ಪಶ್ಚಿಮದೆಡೆಗೆ ನಡೆದನು. ಕಲಿಯು ಪ್ರಬಲನಾಗಿ ಬೆಳೆದನು. ಈ ಕರುಣೆ ನೋಡಿದೆನ್ನ ಬಾಳು, ನೀ ಕರುಣೆ ನೋಡಿದೆನ್ನ ಬಾಳು. ನಾ ಸಹಿಸೆನು ತಾಪವ ಶೌರಿ, ನಾ ಸಹಿಸೆನು ತಾಪವ ಶೌರಿ.